ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಯಾಕಂದ್ರೆ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ಆದಷ್ಟು ಶೀಘ್ರ ತೊಲಗಲಿ ಅಂತ ರಾಜ್ಯದ ಜನ ಯೋಚನೆ ಮಾಡ್ತಾರೆ. ಅಶೋಕು ಇಷ್ಟೆಲ್ಲ ರೋಚಿಗೆ ಇದ್ದೈತಿ ಅಂದ ಮೇಲೆ ಏನು ಎಡ್ವಂಟ್ ಆಗಿರ್ಬೇಕು ಗಂಡ ಬೇಕನಶಿ. ಕರಿಲ ಇಲ್ಲಿ ಸಿದ್ದಣ್ಣನ ವಿಚಾರಿಸ್ಲ. ಅಣ್ಣ ಸಿದ್ದಣ್ಣ ನಿನ್ ದಮ್ಮಯ್ಯ ಬರಪ್ಪ ಇಲ್ಲಿ. ಅದೇನು ಹೊಸ ಡೀಟೇಲ್ ಕೊಡ್ಲಣ್ಣ. ನಾವು 3 ಎಕರೆ 16 ಗುಂಟೆ ನಮ್ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡ್ಬೇಕು ಅಂತ ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. 60 ಕೋಟಿ ಆಗುತ್ತೆ. ನಮ್ಗೆ 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಇದೇನ್ಲ 60 ಕೋಟಿ ಕೊಡ್ಬೇಕು ಅಂತೈತಿ. ಸಮಾಜವಾದಿ ಸಿಎಂ ಇಷ್ಟೊಂದು ಆಸ್ತಿ ಯಾವಾಗ ಮಾಡ್ತಾ? 62 ಕೋಟಿ. 62 ಕೋಟಿ. ಸಿದ್ದಣ್ಣಂದಲ್ವಂತೆ ಕಣ. ಸಿದ್ದಣ್ಣನ ಎಂಡ್ರದಂತೆ ಆಸ್ತಿ. 2023ರಲ್ಲಿ ಎಲೆಕ್ಷನ್ ಚುನಾವಣೆ ಇಲ್ಲಿ ಅಫಿಡೇವಿಟ್ ಮತ್ತೆ ಸಲ್ಲಿಸಿದ್ದಾರೆ ಸ್ವಾಮಿ. ಆ ಡಿಕ್ಲೇರ್ ಮಾಡಬೇಕು ಪರ್ಚೇಸ್ ಕಾಸ್ಟ್ 0 ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಅದನ್ನು ಹೊರತು ಬಂದು 8 ಕೋಟಿ 30 ಲಕ್ಷ ಏನು ಹೇಳಿದ್ದಾರೆ ಸರ್. ಈಗ 2023ರಲ್ಲಿ 10 ಕೋಟಿ 62 ಕೋಟಿ ಕೇಳ್ತಾ ಇದ್ದಾರೆ ಅಂದ್ರೆ ಇದು ಯಾವ ಲೆಕ್ಕಾಚಾರ ಅಂತ ನನಗೆ ಅರ್ಥವಾಯ್ತಲ್ಲ. ಕರ್ನಾಟಕ ಜನರಿಗೆ ಇದು ಅರ್ಥವಾಗ್ತಾ ಇದೆ ಅನ್ನೋ ಗೊತ್ತಾಯ್ತಿಲ್ಲ. ನಿಮ್ಮ ಲೆಕ್ಕಾಚಾರ ನೀವು ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿದಿರಾ, ನೀವು ಆರ್ಥಿಕ ತಜ್ಞರು ಸಹ ಇದ್ದೀರಾ. ದಯವಿಟ್ಟು ಇದೊಂದು ಸ್ವಲ್ಪ ಲೆಕ್ಕ ಹೇಳ್ತೀರಾ ತಾವು? ಇದೇನ್ಲ ಸಿದ್ದಣ್ಣ ನೋಡಿದ್ರೆ 60 ಕೋಟಿ ಅಂತದೆ, ಇದು ನೋಡಿದ್ರೆ 8 ಕೋಟಿ ಅಂತೈತಿ. ನಿಂಗೇನ್ ಭೂಮಿ ವ್ಯವಹಾರ ಗೊತ್ತಿಲ್ವಲ್ಲ ಅಣ್ಣ? ಗೌರ್ಮೆಂಟ್ ರೇಟೇ ಬೇರೆ, ರಿಯಲ್ ಎಸ್ಟೇಟ್ ರೇಟೇ ಬೇರೆ. ಸಿದ್ದಣ್ಣ ರಿಯಲ್ ಎಸ್ಟೇಟ್ ರೇಟ್ ಹೇಳ್ತೈತೆ, ಈ RTI ಗೌರ್ಮೆಂಟ್ ವ್ಯಾಲ್ಯೂ ಹೇಳ್ತೈತಿ. ಒಬ್ರಿಗೊಬ್ರು ಈ ವಿಚಾರ ಗೊತ್ತೇ ಇಲ್ಲ ನಂಗೆ ಆಕ್ಟಿಂಗ್ ಮಾಡ್ತವೆ ಕಣೆ. ಹೇಳ್ದಷ್ಟು ಕೇಳಯ್ಯ, ಸುಮ್ಮನೆ ನೀನು ಈಗ ಅಂತನೂ 62 ಕೋಟಿ ಬರೀ ಮೊದಲು 60 ಕೋಟಿ ಆಗುತ್ತೆ. ಅಯ್ಯಯ್ಯೋ, ಹಿಂಗೆ ಆಕ್ಟಿಂಗ್ ಮಾಡ್ಕೊಂಡೆಯ ಬ್ಲ್ಯಾಕ್ ವೈಟು ಅಂತವ ಜನಗಳ ಮಖಕ್ಕೆ ಮಂಕು ಬೂದಿ ಹಾಕಿದ್ರು ಕಣ್ಲೆ. ಈ ವ್ಯವಹಾರನೇ ಒಂಥರ ಕಣ. ದುಡ್ಡಿರನಿಗೆ ಸಲೀಸು, ಇಲ್ದೋನು ಕುತ್ತಿಗೆಗೆ ಉರುಳಾಕಬೇಕು ಅಷ್ಟೇ. ಈ ದೇಶ ಬಡವರಿಗಲ್ಲ ಕಣ್ಲೆ. ಅದಕ್ಕೆ ಅನ್ನಿಸ್ತದೆ ಈ ಸಿದ್ದಣ್ಣನಂತ ಸಮಾಜವಾದಿಗಳು ಈಗ ಮಜಾವಾದಿಗಳಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡು ಮಜಾ ಮಾಡ್ತಾ ಇರೋದು. ಇರ್ಬೋದು ಕಲ್ಯಾಣ. ಅದಕ್ಕೆ ಈ ಮಜಾವಾದಿ ಸಿದ್ದಣ್ಣ ಅಧಿಕಾರ ಮಾಡೋದ್ ಬೇಡ ಅಂತವ ಪಾಳೆಗಾರರು DK ಸಾಹೇಬ್ರು ಅಧಿಕಾರ ಹಿಡಿಯಕ್ಕೆ ಓಡಾಡ್ತಾವ್ರೆ ಪಾಪ. ಸೂಪರ್ ಮಾಮ. ಅಲ್ಲಿಗೆ ಗುಂಡಿ ಸುಡಬೇಕು ಅಂದ್ರೆ ಸೀದಾ ಕುಲ್ಮೆಗೆ ನೆಗೆಬೇಕು ಅಂತಲ್ವೇನ್ಲ ನೀನ್ ಹೇಳ್ತಾ ಇರೋದು? ನೀನ್ ನೆಗಿಲಿಲ್ಲ ಅಂದ್ರುವೆ ಇವತ್ತು ತಗೊಬಂದು ಎಸಿತವಕನ. DKನು ಬೇಡ ಅನ್ನೋದಾದ್ರೆ ನೆಕ್ಸ್ಟ್ ಅಶೋಕ್ ಬರ್ತದೆ, ಹೊಸ ಜುಬ್ಬ ರೆಡಿ ಮಾಡ್ಕೊಂಡೈತಂತೆ. ಮಜಾವಾದಿ ಬೇಡ ಅಂದ್ರೆ ಪಾಳೆಗಾರ ಬೇಡ ಅಂದ್ರೆ ಕೋಮವಾದಿ. ಏನ್ಲ ಕನ್ನಡಿಗರ ಕರ್ಮ ಹೋಗಿಲ್ಲ ಮಕ್ಕಿ. ಇಲ್ಲಿ ನಿಂತು ಗೋಳಾಡ ಬದಲು ಅಲ್ಲೋಗಿ ಕುರ್ಚಿ ಹಿಡ್ಕೊಂಡ್ ಕುಂತು ಬಿಡೋಣ ನಡ್ಲ. ಶಿವನಿ ಶಂಭುಲಿಂಗ. ಕಣ್ಣು